ಎಲ್ಲರಿಗೂ ನಮಸ್ಕಾರ. This is an important update regarding Kolkata rape and murder case. That is, yesterday the Supreme Court in Kinori Ghosh and another versus Union of India. ಈ ಕೇಸಲ್ಲಿ ಇವರು ಅಂಡರ್ ಆರ್ಟಿಕಲ್ 32 ರೇಟ್ ಪಿಟಿಷನ್ ಹಾಕಿದ್ರು ಅಡ್ವೊಕೇಟ್ಸ್. ಸೊ ದಿಸ್ ವಾಸ್ ರಿಗಾರ್ಡಿಂಗ್ ಸೆಕ್ಷನ್ 71 ಸಬ್ ಸೆಕ್ಷನ್ 1 ಆಫ್ BNS ಭಾರತೀಯ ನ್ಯಾಯ ಸಂಹಿತ. ಸೊ ಅದ್ರೊಳಗೆ ಏನು ಹೇಳ್ತದಂದ್ರೆ, ಯಾರು ವಿಕ್ಟಿಮ್ದು ಫೋಟೋ ಆಗಲಿ ಏನು ವಿಕ್ಟಿಮ್ ರಿಲೇಟೆಡ್ ವಿಡಿಯೋಸ್ ಆಗಲಿ ಪೋಸ್ಟ್ ಮಾಡ್ತಾರೆ, ದೇ ವಿಲ್ ಬಿ ಫೈನ್ಡ್ ಆ್ಯಂಡ್ ಆಲ್ಸೋ ಇಂಪ್ರಿಸನ್ಮೆಂಟ್ ಫಾರ್ ಅ ಟರ್ಮ್. ಅದು 2 ಇಯರ್ಸ್ಗೆ ಎಕ್ಸ್ಟೆಂಡ್ ಆಗಬಹುದು, ಇದು ಅಪ್ಲೈ ಆಗತ್ತೆ ಅಂತ ಅವರು ಕೇಸ್ ಹಾಕಿದ್ರು. ಸೊ ಸುಪ್ರೀಂ ಕೋರ್ಟ್ ಏನು ಆರ್ಡರ್ ಮಾಡಿದಾರಂದ್ರೆ, ಈಗ ಹೂಸೋ ಎವರ್ ನೀವು ಯಾರ್ಯಾರು ಪೋಸ್ಟ್ ಮಾಡಿದ್ದೀರಾ ವಿಕ್ಟಿಮ್ ಫೋಟೋ ಆಗಲಿ ವಿಡಿಯೋಸ್ ಆಗಲಿ, ಪ್ಲೀಸ್ ರಿಮೂವ್ ಇಟ್. ಬಿಕಾಸ್ ಸುಪ್ರೀಂ ಕೋರ್ಟ್ ಹ್ಯಾವ್ ಆರ್ಡರ್ ದಟ್ ಎಲ್ಲ ಎಲೆಕ್ಟ್ರಾನಿಕ್ ಪ್ಲಾಟ್ಫಾರ್ಮ್ಸಲ್ಲಾಗಲಿ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಾಗಲಿ ನೇಮ್ ಆಫ್ ದ ಡಿಸೀಸ್ಡ್ ಫೋಟೋಗ್ರಾಫ್ಸ್ ಆ್ಯಂಡ್ ರಿಲೇಟೆಡ್ ವಿಡಿಯೋಸ್ ಯಾವುದು ಇದ್ರೂ ರಿಮೂವ್ ಮಾಡಬೇಕು ಅಂತ ಆರ್ಡರ್ ಮಾಡಿದ್ದಾರೆ. ಸೊ ಇಫ್ ಯು ಡು ನಾಟ್ ಫಾಲೋ ದ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಯು ವಿಲ್ ಬಿ ಪನಿಷ್ಡ್. ಸೊ ಅದ್ರ ಸಲುವಾಗಿ whosoever have posted that, please remove it because Supreme Court have ordered it. So this was regarding the update of Kolkata rape murder case. Thank you. Follow for more updates to Spectacles of Law.